ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು KCT ಕೆಮಿಸ್ಟ್ರಿಯಲ್ಲಿ ನಾನು ಇವತ್ತು ತೊಗೊಂಡಿರೋ ಚಾಪ್ಟರು ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರ್. ಒಬ್ಬರು ಕಮೆಂಟ್ ಮಾಡಿದ್ರಿ, ಸರ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರ್ದು ಟ್ರಿಕ್ಸ್ ಹೇಳ್ಕೊಡಿ ಅಂತ. ಈ ಚಾಪ್ಟರ್ ನೀವು ಬೋರ್ಡ್ ಎಕ್ಸಾಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ಬಿಟ್ಟಿರ್ತೀರ, ಬಟ್ ಈ ಚಾಪ್ಟರ್ KCTಗೆ ತುಂಬ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಏನೇ ನ್ಯೂ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಮಿಸ್ ಆಗುತ್ತೆ. ಯಾಕಂದರೆ ಇರೋದೇ 25 ಡೇಸ್ ಟೈಮಲ್ಲಿ ನಾನು ಮಾಡ್ತಾ ಇರೋದು. ಓಕೆನಾ, ಇದು ಡೇ 3 ಕ್ಲಾಸಸ್. ಇನ್ನು ಡೇ 1 ಡೇ 2 ಯಾರು ನೋಡಿಲ್ಲ, ಸೊ ಅವರು ಆಲ್ರೆಡಿ ನಾನು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಸೊ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ. ಮೊದಲು ಈ ಚಾಪ್ಟರ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ ಡೇನಿಯಲ್ ಸೆಲ್ ಅಂದರೆ. ಸೊ ಈ ಕಾನ್ಸೆಪ್ಟಲ್ಲೇ ನಿಮಗೆ ತುಂಬ ಟ್ರಿಕ್ಸ್ಗಳಿದೆ. ಸೊ ಏನು ಅಂತ ಹೇಳ್ಕೊಡ್ತೀನಿ ಫಸ್ಟ್. ಸೊ ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ ಡೇನಿಯಲ್ ಸೆಲ್ದು. ಒಂದು ಕಡೆ ಆ್ಯನೋಡ್ ಇದೆ, ಒಂದು ಕಡೆ ಕ್ಯಾಥೋಡ್ ಇದೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ಕಡೆ ಆ್ಯನೋಡು ಯಾವ ಕಡೆ ಕ್ಯಾಥೋಡು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು? ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಎರಡೂ ಆಗಬೇಕು. ಆದರೆ ಆಕ್ಸಿಡೇಷನ್ ಯಾವ ಸೈಡ್ ಆಗುತ್ತೆ, ರಿಡಕ್ಷನ್ ಯಾವ ಸೈಡ್ ಆಗುತ್ತೆ, ಸೊ ಇದೆಲ್ಲನೂ ಹೇಳ್ಕೊಡ್ತೀನಿ. ಓಕೆ, ಟ್ರಿಕ್ಸಲ್ಲಿ. ಇಲ್ಲಿ ನನಗೆ ಥಿಯರಿ ಬೇಕಾಗಿಲ್ಲ, ಟ್ರಿಕ್ಸ್ ಮೂಲಕ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ಫಸ್ಟ್ ಥಿಂಗ್, ಸೊ ಈಗ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನಪ್ಪ ಟ್ರಿಕ್ ನಂಬರ್ 1 ಅಂದರೆ, ದ ಫಸ್ಟ್ ಟ್ರಿಕ್ ಇಸ್ ಲೋನ್. ಓಕೆ, ದ ಫಸ್ಟ್ ಟ್ರಿಕ್ ಈಸ್ ವಾಟ್? ಲೋನ್ ತೊಗೋಬೇಕು. ಸೊ ಲೋನ್ ತೊಗೋಬೇಕು. ಏನು ಲೋನ್ ಅಂದರೆ, ಸೊ ಲೋನ್ ನಥಿಂಗ್ ಬಟ್ ಎಲ್ ಮೀನ್ಸ್ ಲೆಫ್ಟ್, ಎಲ್ ಅಂದರೆ ಲೆಫ್ಟ್, ಓ ಅಂದರೆ ಆಕ್ಸಿಡೇಷನ್, ಎ ಮೀನ್ಸ್ ಆ್ಯನೋಡ್, ಎನ್ ಮೀನ್ಸ್ ನೆಗೆಟಿವ್. ಅರ್ಥ ಆಗ್ತಿದೆಯಾ? ಸೊ ಲೆಫ್ಟ್ ಸೈಡಲ್ಲಿ ಏನಾಗ್ತಿದೆ? ಆಕ್ಸಿಡೇಷನ್ ಆಗ್ತಿದೆ. ಅದರ ಆಕ್ಸಿಡೇಷನ್ ಹತ್ರ ಯಾವ ಎಲೆಕ್ಟ್ರೋಡ್ ಇರೋದು? ಆ್ಯನೋಡ್ ಎಲೆಕ್ಟ್ರೋಡ್. ಅಲ್ಲಿ ಯಾವ ಆ್ಯನೋಡ್ ಯಾವ ಚಾರ್ಜ್ ಇರುತ್ತೆ? ನೆಗೆಟಿವ್ ಚಾರ್ಜ್. ವೆರಿ ಸಿಂಪಲ್ ಅಲ್ವಾ? ಸೊ ಹಾಗಾದರೆ ಬರೆಯೋಣ. ಸೊ ಇದು ಲೆಫ್ಟ್. ಸೊ ಲೆಫ್ಟಲ್ಲಿ ಏನಾಗಿರುತ್ತೆ? ಆಕ್ಸಿಡೇಷನ್ ಆಗ್ತಿದೆ, ಕರೆಕ್ಟ್. ಆ್ಯಂಡ್ ಇಲ್ಲಿ ಯಾವ ಎಲೆಕ್ಟ್ರೋಡ್ ಇರಬೇಕು? ಆ್ಯನೋಡ್ ಇರುತ್ತೆ. ಆ್ಯಂಡ್ ಆ್ಯನೋಡ್ ಯಾವ ಚಾರ್ಜ್ ಇರುತ್ತೆ? ನೆಗೆಟಿವ್ ಚಾರ್ಜ್. ಅರ್ಥ ಆಯ್ತಾ? ಇದಿಷ್ಟೆ. ಇದು ಒಂದು ಟ್ರಿಕ್. ಆಬ್ವಿಯಸ್ಲಿ ಹಾಗಾದರೆ ಆಪೋಸಿಟ್ಗೆ ಏನಿರುತ್ತೆ? ರೈಟಲ್ಲಿ ರಿಡಕ್ಷನ್. ಆ್ಯಂಡ್ ಇಲ್ಲಿ ಕ್ಯಾಥೋಡ್ ಇರುತ್ತೆ, ಕರೆಕ್ಟ್. ಆ್ಯಂಡ್ ಇದು ಪಾಸಿಟಿವ್ ಚಾರ್ಜ್. ಇದಿಷ್ಟು ಅರ್ಥ ಆಯ್ತಾ? ಇವಾಗ ಆ್ಯನೋಡ್ ಯಾವ ಸೈಡ್, ಕ್ಯಾಥೋಡ್ ಯಾವ ಸೈಡ್ ಅಂತ ಗೊತ್ತಾಯ್ತಲ್ವಾ? ಸೊ ಲೋನ್, ದ ಫಸ್ಟ್ ಟ್ರಿಕ್ ಇಸ್ ವಾಟ್? ಲೋನ್. ಸೊ ಲೋನ್ ಅಂದರೆ ಲೆಫ್ಟ್ ಸೈಡಲ್ಲಿ ಆಕ್ಸಿಡೇಷನ್ ಆಗ್ತಿರುತ್ತೆ, ಆ್ಯನೋಡ್ ಎಲೆಕ್ಟ್ರೋಡ್ ಇರುತ್ತೆ, ಅದು ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇದು ಬ್ಯಾಟ್ರಿ ಆಗಿರುತ್ತೆ, ಕರೆಕ್ಟ್. ನಾವು ಸೊ ಏನಾಗಿರುತ್ತೆ? ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಎರಡೂ ಕನೆಕ್ಟ್ ಆಗಿರುತ್ತೆ, ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಇದು ಕಾನ್ಸೆಪ್ಟ್. ಬಟ್ ನಮಗೆ ಬೇಕಾಗಿರೋದು ಏನು? ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಕರೆಂಟ್ ಪಾಸ್ ಆಗ್ತಿದೆ ಅಂದರೆ, ಅಥವಾ ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ ಅಂದರೆ, ಸೊ ಇಲ್ಲಿ ಮೇಯ್ನಾಗಿ ನಾವು ಏನಾಗುತ್ತೆ, ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಎಕ್ಸಾಂಪಲ್ ತೊಗೋತೀನಿ. ಇವಾಗ ಇಲ್ಲಿ ನಮಗೆ ಜಿಂಕ್ ಸಲ್ಫೇಟ್ ಇದೆ ಅಂತ ಅಂದ್ಕೊಳ್ಳಿ. ಯಾವುದಾದ್ರು ಕೊಡ್ಬೋದು. ಓಕೆ, ಇದೆ ಅಂತಲ್ಲ, ದೇ ಕ್ಯಾನ್ ಗಿವ್ ಎನಿಥಿಂಗ್. ಓಕೆ, ಈಗ ಒಂದು ಎಕ್ಸಾಂಪಲ್. ಇಲ್ಲಿ ಜಿಂಕ್ ಸಲ್ಫೇಟ್ ಇದೆ, ಇಲ್ಲಿ ಕಾಪರ್ ಸಲ್ಫೇಟ್ ಇದೆ. ಓಕೆ, ಸೊ ನಾವು ಜಿಂಕ್ ಸಲ್ಫೇಟ್ ಆಕ್ಸಿಡೇಷನ್ ಹಿಂಗಾಗುತ್ತೆ. ಸೊ ಇವಾಗ ಜಿಂಕಲ್ಲಿ ನಮಗೆ ಜಿಂಕ್ ಸಲ್ಫೇಟಲ್ಲಿ ಜಿಂಕ್ ಮೆಟಲ್ ಇದೆ, ಕಾಪರ್ ಸಲ್ಫೇಟಲ್ಲಿ ಕಾಪರ್ ಮೆಟಲ್ ಇದೆ, ಕರೆಕ್ಟಾ? ಆಕ್ಸಿಡೇಷನ್ ಅಂದರೆ ಏನಪ್ಪ? ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ವಾಟ್? ಆಕ್ಸಿಡೇಷನ್ ನಂಬರ್, ಕರೆಕ್ಟ್ ಅಲ್ವಾ? ಅಥವಾ ಇನ್ನೂ ಈಸಿಯಾಗಿ ಹೇಳೋದು ಅಂದರೆ ಆಕ್ಸಿಡೇಷನ್ ನಥಿಂಗ್ ಬಟ್ ರಿಮೂವಲ್ ಆಫ್ ಎಲೆಕ್ಟ್ರಾನ್. ಡಿಫ್ರೆಂಟ್ ಡೆಫಿನೇಷನ್ಸ್ ಇದೆ, ಬಟ್ ನಿಮಗೆ ಅರ್ಥ ಆಗಂಗೆ ಏನು ನೆನ್ಪಿಟ್ಕೋಬೇಕು ಅಂದರೆ, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್, ಕರೆಕ್ಟ್. ಇವಾಗ ZN ಇತ್ತು, ZN ಅಲ್ಲಿ ZN ಹೆಂಗೆ ಕನ್ವರ್ಟ್ ಆಗುತ್ತೆ? ZN 2+ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಕರೆಕ್ಟ್. ಸೊ 2+ ಆಗಿ ವೆಯ್ಟ್, ZN ಹೇಗೆ ಕನ್ವರ್ಟ್ ಆಗುತ್ತೆ? ZN ವಿಲ್ ಬಿ ಕನ್ವರ್ಟೆಡ್ ಇನ್ ಟು ZN 2+. ಸೊ ಅದರ ಅರ್ಥ ಏನು? 2 ಎಲೆಕ್ಟ್ರಾನ್ ಲಾಸ್ ಆಯಿತು, ಕರೆಕ್ಟಾ? ನಾವು ಸಿ ZN ಇಂದ ZN 2+ ಮೀನ್ಸ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ಸೊ ಇಟ್ ಇಸ್ ಆಕ್ಸಿಡೇಷನ್. ಅದರ ರಿಡಕ್ಷನ್ ಅಂದರೆ ಏನು? ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಅಂದರೆ Cu 2+ ಇದ್ದಿದ್ದು 2 ಎಲೆಕ್ಟ್ರಾನ್ಸ್ ಆ್ಯಡ್ ಆಗಿ Cu ಆಗುತ್ತೆ, ಕರೆಕ್ಟ್. ಸೊ ದಿಸ್ ಇಸ್ ದ ರಿಯಾಕ್ಷನ್. ಈಗ ನಾನು ಇದರ ಓವರ್ ಆಲ್ ರಿಯಾಕ್ಷನ್ ನಾನು ಬರೆಯೋದೇನಪ್ಪ? ನಾವು ಇವಾಗ ಎರಡು ತೊಗೊಂಡ್ರೆ 2 ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ ZN gives ZN 2+, ದೆನ್ Cu 2+ gives Cu, ಕರೆಕ್ಟಾ? ಇವಾಗ ಇದೆರಡನ್ನೂ ಓವರ್ ಆಲ್ ನಾವು ಒಟ್ಟಿಗೆ ಬರೆದ್ರೆ ಯು ವಿಲ್ ಗೆಟ್ ZN plus Cu 2+ gives Zn2 plus Cu.
ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಓವರ್ ಆಲ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಈಗ ಆಕ್ಸಿಡೇಷನ್ ಅಂದರೆ ಏನು ನೆನ್ಪಿಟ್ಕೋಬೇಕು? ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ. ರಿಡಕ್ಷನ್ ಅಂದರೆ ಎಲೆಕ್ಟ್ರಾನ್ಸ್ ಆ್ಯಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಓಕೆ, ಓವರ್ ಆಲ್ ರಿಯಾಕ್ಷನ್ ಬರೆಯೋದು ಹೆಂಗೆ ಅಂತ ಗೊತ್ತಾಯಿತು. ಈಗ ಹಾಗಾದರೆ ಯಾವ ಸೈಡ್ ಆಕ್ಸಿಡೇಷನ್ ಆಗ್ತಿದೆ? ದಟ್ ಈಸ್ ಲೆಫ್ಟ್ ಸೈಡ್, ಕರೆಕ್ಟಾ? ಈ ಲೆಫ್ಟ್ ಸೈಡ್ ಆಕ್ಸಿಡೇಷನ್ ಆಗ್ತಿರೋದ್ರಿಂದ ಇಲ್ಲಿ ಏನಂತ ಕರಿತೀವಪ್ಪ ಅಂದರೆ, ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಕಂಡೀಷನ್ ನಾವು ಮೇಂಟೈನ್ ಮಾಡಿದ್ರೆ ದಿಸ್ ವಿ ಕಾಲ್ಡ್ ಆಸ್ SOP ಅಂತ ಕರಿತೀವಿ. ಓಕೆ, SOP. ಸೊ SOP ಅಂದರೆ ಏನು? ಸ್ಟ್ಯಾಂಡರ್ಡ್ ಆಕ್ಸಿಡೇಷನಲ್ ಪೊಟೆನ್ಷಿಯಲ್. ಓಕೆ, ಸ್ಟ್ಯಾಂಡರ್ಡ್ ಆಕ್ಸಿಡೇಷನಲ್ ಪೊಟೆನ್ಷಿಯಲ್. ಹಾಗಾದ್ರೆ ರಿಡಕ್ಷನ್ ಹತ್ರ ಆಗ್ತಿರೋದನ್ನ SRP. ಓಕೆ, ಸೊ SRP ಅಂತ ಕರಿತೀನಿ. SRP ಅಂದರೆ ಏನು? ಸ್ಟ್ಯಾಂಡರ್ಡ್ ರಿಡಕ್ಷನಲ್ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಅಂದರೆ ಏನಪ್ಪ? ಎರಡು ಸೈಡು ಡಿಫ್ರೆನ್ಸ್ ಇರುವಂಥ ವೋಲ್ಟ್ಸ್ ಅಥವಾ ವೋಲ್ಟೇಜ್, ಅದನ್ನು ನಾವು ಪೊಟೆನ್ಷಿಯಲ್ ಅಂತ. ಇಲ್ಲಿ ನನ್ನ ಥಿಯರಿ ನಾನು ನಿಮ್ಗೆ ಹೇಳ್ಕೊಡ್ತಿಲ್ಲ, ಯಾಕಂದರೆ ನಮಗೆ ಬೇಕಾಗಿರೋ ಟ್ರಿಕ್ಸ್ ಸಾಲ್ವ್ ಮಾಡೋಕ್ಕೆ ಕ್ವಶನ್ನ. ಓಕೆ, SOP ಮೀನ್ಸ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಅದು ಆಕ್ಸಿಡೇಷನ್ ಹತ್ರ ಆಗುತ್ತೆ. SRP ಮೀನ್ಸ್ ಸ್ಟ್ಯಾಂಡರ್ಡ್ ರಿಡಕ್ಷನಲ್ ಪೊಟೆನ್ಷಿಯಲ್, ದಟ್ ಈಸ್ ರಿಡಕ್ಷನ್ ಹತ್ರ ಆಗುತ್ತೆ. ಕರೆಕ್ಟಾ? ಈಗ ನನಗೆ ಟೋಟಲ್ ಪೊಟೆನ್ಷಿಯಲ್ ಬೇಕು. ಆ ಟೋಟಲ್ ಪೊಟೆನ್ಷಿಯಲ್ ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ಡ್ ಆಸ್ E0 ಆಫ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ದ ಟೋಟಲ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ E0 ಆಫ್ ಸೆಲ್. ಓಕೆ, E0 ಆಫ್ ಸೆಲ್. ಹಾಗಾದರೆ E0 ಆಫ್ ಸೆಲ್ ಐಡೆಂಟಿಫೈ ಮಾಡೋದು ಹೆಂಗೆ? ಇಟ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಪೊಟೆನ್ಷಿಯಲ್. ಕರೆಕ್ಟಾ? ಡಿಫ್ರೆನ್ಸ್ ಬಿಟ್ವೀನ್ ಟೂ ಪೊಟೆನ್ಷಿಯಲ್. ಹಾಗಾದರೆ ಯಾವ ಟೂ ಪೊಟೆನ್ಷಿಯಲ್ ಇದೆ? ಒಂದು ನಮಗಿರೋದು SRP, ಕರೆಕ್ಟ್? ಇನ್ನೊಂದು SOP. ಒಂದು SRP ಇದೆ, ಒಂದು SOP ಇದೆ. ಇದು ಎರಡೂ ಡಿಫ್ರೆನ್ಸ್ನ ತಗೊಂಡ್ರೆ ನಮಗೆ ಈ ಸೆಲ್ ಬರುತ್ತೆ, ದಟ್ ಈಸ್ ಟೋಟಲ್ ಪೊಟೆನ್ಷಿಯಲ್. ಹಾಗಾದರೆ ಯಾವುದನ್ನು ಮೈನಸ್ ಯಾವ್ದು ಮಾಡಬೇಕು? ಕರೆಕ್ಟಾ? SRP ಮೈನಸ್ SOPನ ಅಥವಾ SOP ಮೈನಸ್ SRPನ? ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ವಿಲ್ ಗೋ ವಿತ್ E0 ಆಫ್ ಸೆಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ E0 ಆಫ್ ಕ್ಯಾಥೋಡ್ ಮೈನಸ್ E0 ಆಫ್ ಆ್ಯನೋಡ್. ಇದು ಒನ್ ಟ್ರಿಕ್, ಇದು ನೆನ್ಪಿಟ್ಕೋಬೇಕು. ಸೊ E0 ಆಫ್ ಕ್ಯಾಥೋಡ್ ಮೈನಸ್ E0 ಆಫ್ ಆ್ಯನೋಡ್. ಸೊ ಹಂಗಂದ್ರೆ ಅರ್ಥ ಏನು? E0 ಆಫ್ SRP ಮೈನಸ್ E0 ಆಫ್ SOP ಅಷ್ಟೆ. ಅರ್ಥ ಆಯ್ತಾ ಇವಾಗ ಹೇಗೆ ಅಂತ? ಸೊ E0 ಆಫ್ SOP ಮೈನಸ್ E0 ಆಫ್ SOP, ನಥಿಂಗ್ ಬಟ್ ಕ್ಯಾಥೋಡ್ ಮೈನಸ್ ಆ್ಯನೋಡೇ ಮಾಡಬೇಕು ಯಾವಾಗಲೂ. ಅರ್ಥ ಆಯ್ತಾ? ಇದು ಸೆಕೆಂಡ್ ಟ್ರಿಕ್, E0ನ ಕಂಡುಹಿಡಿಯುವಂಥದ್ದು. ಓಕೆ, ಸೊ ಫಸ್ಟ್ ಟ್ರಿಕ್ ಏನಪ್ಪ? ಲೋನ್ ಅಂದರೆ ಏನು? ಎಲ್ಲಿ ಆಗ್ತಾ ಇದೆ ಆಕ್ಸಿಡೇಷನ್ ಅನ್ನೋದಕ್ಕೆ ನೆಕ್ಸ್ಟ್ ಇರೋದು E0 ಆಫ್ ಸೆಲ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ. ಅರ್ಥ ಆಯ್ತಾ ಇವಾಗ? ಓಕೆ, ಈಗ ಇಲ್ಲಿ ಒಂದು ಕ್ವಶನ್ ಬರುತ್ತೆ. ಓವರ್ ಆಲ್ ರಿಯಾಕ್ಷನ್ ಬರ್ದೆ ಅಲ್ವಾ, ಅದನ್ನು ಇನ್ನೊಂದು ಥರನೂ ಕೇಳ್ತಾರೆ. ಎಕ್ಸಾಂಪಲ್, ಓಕೆ, ಇವಾಗ ನನಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕರೆಕ್ಟಾ? ಎರಡು ರಿಯಾಕ್ಷನ್ ಇದೆ. ಈಗ ಇದಕ್ಕೆ ಟೋಟಲ್ ಓವರ್ ಆಲ್ ರಿಯಾಕ್ಷನ್ ಹೆಂಗೆ ಬರೆಯೋದು ಅಂತ ನೋಡೋಣ. ಓಕೆ, ಆಗಲೇ ನಾನು ಏನು ಹೇಳ್ಕೊಟ್ಟೆ? ಎರಡು ಕ್ಯಾನ್ಸಲ್ ಆಗುತ್ತೆ ಅಂತ, ಕರೆಕ್ಟಾ? ಸೊ ನಾವು ಸಿ, ಈಗ ವಿ ಹ್ಯಾವ್ Zn ಪ್ಲಸ್ ಏನಾಗುತ್ತೆ? Cu2 ಪ್ಲಸ್ ಗೀವ್ಸ್ Zn2 ಪ್ಲಸ್ Cu. ಇದು ಓವರ್ ಆಲ್ ರಿಯಾಕ್ಷನ್ ಅಂತ ನಾನು ಹೇಳ್ಕೊಟ್ಟಿದ್ದು, ಕರೆಕ್ಟಾ? ಈಗ ಇಲ್ಲಿ ಇದನ್ನೇ ನಾವು ಇಫ್ ಯು ರೈಟ್ ಲೈಕ್ ದಿಸ್ Zn ಪ್ಲಸ್ Zn2 ಪ್ಲಸ್ ಡಬಲ್ ಸ್ಲ್ಯಾಶ್ Cu2 ಪ್ಲಸ್ Cu, ಈ ರೀತಿ ಕೊಡ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ ದಿಸ್ ಆಸ್ ಸೆಲ್ ನೊಟೇಷನ್. ಓಕೆನಾ? ಸೆಲ್ ನೊಟೇಷನ್ ಅಂತ ಕರಿತೀವಿ ನಾವು. ಈಗ ಈ ರೀತಿ ಕೊಟ್ಟರು, ಕ್ವಶನಲ್ಲಿ ಹಿಂಗಿರುತ್ತೆ ಅಂತ ಅಂದ್ಕೊಳ್ಳಿ. ಈ ರೀತಿ ಕೊಟ್ಟಾಗ ಹೆಂಗೆ ಐಡೆಂಟಿಫೈ ಮಾಡೋದು? ಯಾವ ಸೈಡ್ ಆ್ಯನೋಡ್ ಆಗ್ತಿದೆ, ಯಾವ ಸೈಡ್ ಕ್ಯಾಥೋಡ್ ಆಗ್ತಿದೆ, ಇಷ್ಟೇ ಕೊಟ್ಟರು ರಿಯಾಕ್ಷನಲ್ಲಿ ಅಂದ್ಕೊಳ್ಳೋಣ. ಅವಾಗ ಹೆಂಗೆ ನೆನ್ಪಿಟ್ಕೊಳ್ಳೋದು? ವೆರಿ ಸಿಂಪಲ್, ದಟ್ ಈಸ್ ಟ್ರಿಕ್ ನಂಬರ್ 3. ರಿಮೆಂಬರ್ ಲೈಕ್ ABC. ಓಕೆ, ABC ಆಲ್ಫಾಬೆಟ್ ಅಂದರೆ ಅರ್ಥ ಏನು? A, B, C. ವಾಟ್ ಈಸ್ A? A ಮೀನ್ಸ್ ಆ್ಯನೋಡ್, C ಮೀನ್ಸ್ ಕ್ಯಾಥೋಡ್, ಆ್ಯಂಡ್ B ಅಂದರೆ ಬ್ರಿಡ್ಜ್ ಅಂತ. ಓಕೆ, ಬ್ರಿಡ್ಜ್ ಅಂದರೆ ಏನು? ಇಲ್ಲಿದೆ ನೋಡಿ, ಎರಡು ಸೆಲ್ನ ಕಂಬೈನ್ ಮಾಡಿದ್ಯಲ್ವಾ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಸಾಲ್ಟ್ ಬ್ರಿಡ್ಜ್ ಅಂತ ಕರಿತೀವಿ. ಹೇಳ್ಕೊಡ್ತೀನಿ ಏನದು ಸಾಲ್ಟ್ ಬ್ರಿಡ್ಜ್ ಅಂತ. ಓಕೆ, ದಿಸ್ ಬ್ರಿಡ್ಜ್ ಇಸ್ ಕಾಲ್ಡ್ ಆಸ್ ಸಾಲ್ಟ್ ಬ್ರಿಡ್ಜ್. ಅದನ್ನು ವಿ ರಿಮೆಂಬರ್ ಟ್ರಿಕ್ ಆಸ್ ಬ್ರಿಡ್ಜ್. ಅರ್ಥ ಆಯ್ತು ಇವಾಗ ABC ಟ್ರಿಕ್ ಹೆಂಗೆ ಅಂತ? ಸೊ ಇವಾಗ ಆರಾಮ್ಸೆ ಹೇಳ್ಬೋದು ನೀವು ಯಾವ ಸೈಡ್ ಕ್ಯಾಥೋಡ್ ಆಗ್ತಿದೆ ಅಂತ. ಕ್ಯಾಥೋಡ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಅದು ರಿಡಕ್ಷನ್, ಆ್ಯನೋಡ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಅದು ಆಕ್ಸಿಡೇಷನ್.
ಅರ್ಥ ಆಯ್ತಲ್ವ ಹೇಗೆ ಅಂತ. ಸೊ ಇದು ಟ್ರಿಕ್ ನಂಬರ್ 3, ABC ಟ್ರಿಕ್. ಓಕೆ, ಅಲ್ಲಲ್ಲೇ ನೋಟ್ ಡೌನ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಇವಾಗ ಸಾಲ್ಟ್ ಬ್ರಿಡ್ಜ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಈ ಸಾಲ್ಟ್ ಬ್ರಿಡ್ಜ್ ಏನಂದರೆ, ನಾವು ಲಿಸನ್, ಒಂದು ಕಡೆ ಏನಾಗ್ತಿದೆ, ಎಲೆಕ್ಟ್ರಾನ್ ರಿಮೂವ್ ಆಗ್ತಿದೆ, ಒಂದು ಕಡೆ ಏನಾಗ್ತಿದೆ, ಎಲೆಕ್ಟ್ರಾನ್ ಗೇನ್ ಆಗ್ತಿದೆ. ಕರೆಕ್ಟಾ? ಸೊ ಅಂದರೆ ಈ ಎರಡನ್ನೂ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಕರೆಕ್ಟ್? ಆ ಬ್ಯಾಲೆನ್ಸ್ ಮಾಡೋದಕ್ಕೆ ಯೂಸ್ ಮಾಡೋದೇ ಸಾಲ್ಟ್ ಬ್ರಿಡ್ಜ್. ಸೊ ಏನಕ್ಕೆ ಸಾಲ್ಟ್ ಬ್ರಿಡ್ಜ್ ಯೂಸ್ ಆಗುತ್ತೆ ಅಂದರೆ, ಫಾರ್ ನ್ಯೂಟ್ರಲೈಸ್. ಓಕೆ, ಸೊ ನ್ಯೂಟ್ರಲೈಸ್ ದ ರಿಯಾಕ್ಷನ್. ಓಕೆ, ಒಂದು ರಿಯಾಕ್ಷನನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಸಬ್ಸ್ಟೆನ್ಸ್ ಅಥವಾ ಒಂದು ಮೆಟೀರಿಯಲ್ ಏನಂತ ಕರ್ತಿದ್ದೀವಿ, ಸಾಲ್ಟ್ ಬ್ರಿಡ್ಜ್ ಅಂತ ಕರ್ತಿದ್ದೀವಿ. ಅರ್ಥ ಆಯ್ತಾ? ಸೊ ಇದು ಯೂಟ್ಯೂಬ್ ಶೇಪ್. ಸೊ ಅದ್ರ ಬಗ್ಗೆ ಏನು ನಿಮ್ಗೆ ಕೇಳಿದ್ರೆ, ಸಾಲ್ಟ್ ಬ್ರಿಡ್ಜ್ ಏನಕ್ಕೆ ಯೂಸ್ ಮಾಡ್ತಾರೆ, ನ್ಯೂಟ್ರಲೈಸ್ ದ ರಿಯಾಕ್ಷನ್. ಹಾಗಾದರೆ ಈ ಸಾಲ್ಟ್ ಬ್ರಿಡ್ಜಲ್ಲಿ ಏನಿರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಒಂದ್ಸಲ ಕೇಳಿದ್ದಾರೆ ಸಾಲ್ಟ್ ಬ್ರಿಡ್ಜ್ ಒಳಗಡೆ ಏನೇನು ಇರುತ್ತೆ ಅಂತ. ಓಕೆ, ಈ ಸಾಲ್ಟ್ ಬ್ರಿಡ್ಜ್ ಒಳಗಡೆ ಮೇಯ್ನ್ ಆಗಿ ನಮ್ಗಿರೋದು ಏನಪ್ಪ ಅಂದರೆ, ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಸಾಲ್ಟ್ ಇರುತ್ತೆ. ಸಾಲ್ಟ್ ಬ್ರಿಡ್ಜ್ ಅಂದಮೇಲೆ ಸಾಲ್ಟ್ ಇರಬೇಕು. ಯಾವ ಸಾಲ್ಟ್ಸ್ ಇರುತ್ತೆ? ಸೊ ಇಟ್ ಕಂಟೈನ್ಸ್ ದಿ KCl. ಓಕೆ, KCl ಇರುತ್ತೆ. ಆ್ಯಂಡ್ ನೆಕ್ಸ್ಟು KNO3 ಇರುತ್ತೆ. ಓಕೆ, ನೆಕ್ಸ್ಟು ಅಮೋನಿಯಂ ನೈಟ್ರೇಟ್ ಇರುತ್ತೆ. ಈ 3 ಸಾಲ್ಟ್ ಬ್ರಿಡ್ಜಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಐದರ್ KCl ಇರ್ಬೋದು, ಅಥವಾ KNO3 ಇರ್ಬೋದು, ಅಥವಾ ಅಮೋನಿಯಂ ನೈಟ್ರೇಟ್ ಇರ್ಬೋದು. ಇದು ಸಾಲ್ಟ್ ಬ್ರಿಡ್ಜಲ್ಲಿರೋದು. ಯಾವ್ದು ಇರಬಾರ್ದು ಹಾಗಾದ್ರೆ ಅದನ್ನು ಕೇಳ್ತಾರೆ ನಿಮಗೆ ಆಪ್ಷನಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಸಾಲ್ಟ್ ಬ್ರಿಡ್ಜ್ ಅಂತ ಕೇಳ್ಬೋದು. ಈ 3 ಜೊತೆಗೆ ಇನ್ನೊಂದು ಯಾವುದು ಇಲ್ಲದೆ ಇರೋದು ಕೊಟ್ಟಾಗ ಹೆಂಗೆ ಐಡೆಂಟಿಫೈ ಮಾಡೋದು? ಈ 3 ಇರುತ್ತೆ. ಓಕೆ, ಇನ್ನೊಂದು ಬೇಕಿದ್ರೆ ನೆನ್ಪಿಟ್ಕೋಬೇಕು ಇಲ್ಲದೆ ಇರೋದು ಅಂತ. ಬಟ್ ಇಲ್ಲದೆ ಇರೋದು ಯಾವುದು? ನೆನ್ಪಿಟ್ಕೊಳ್ಳಿ, KCl ಇದೆ ಅಲ್ವಾ, ಹಾಗಾದ್ರೆ NaCl ಇರ್ಬೋದು ಅಂತ ಅನ್ಕೋತೀರ. ನೋ, NaCl ಇರಬಾರ್ದು. ಓಕೆ, ನೆನ್ಪಿಟ್ಕೊಳ್ಳಿ, ಈ 3 ಮಾತ್ರ ಇರಬೇಕು. ಸೊ ಈಸಿ ಅಲ್ವಾ? ಇದು ಇನ್ನೊಂದು ಟ್ರಿಕ್. ನೀವು ಈ 3 ನೋಡಿದ್ರೆ ಸಾಲ್ಟ್ ಬ್ರಿಡ್ಜಲ್ಲಿ ಇರುತ್ತೆ. ಇದು 3 ಬಿಟ್ಟು ಬೇರೆ ಯಾವುದೇ ಇದ್ರೂ ಅದು ಇರಲ್ಲ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ವಾ? ಕ್ಲಿಯರ್? ಓಕೆ, ಸೊ ದಿಸ್ ಇಸ್ ದ ಟ್ರಿಕ್ ಫಾರ್ ಸಾಲ್ಟ್ ಬ್ರಿಡ್ಜ್. ನಾವು ಇಲ್ಲೊಂದು ಕ್ವಶನ್, ಈಗ 2 ಇದೆ, ಒಂದು ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಇದೆ. ಇಲ್ಲಿ ಒಂದು ಆಕ್ಸಿಡೇಷನ್ ಆಗ್ತಿದೆ, ರಿಡಕ್ಷನ್ ಆಗ್ತಿದೆ. ಓಕೆ, ಓವರ್ ಆಲ್ ಕಂಡುಹಿಡಿತೀರ. ಬಟ್ ನನಗೆ ಇದು ಬೇಡಪ್ಪ, ನನಗೆ ಆ್ಯನೋಡ್ ಬೇಕಾಗಿಲ್ಲ, ಬರೀ ಕ್ಯಾಥೋಡ್ ಬೇಕು, ಇಲ್ಲ ಕ್ಯಾಥೋಡ್ ಬೇಕಾಗಿಲ್ಲ, ಬರೀ ಆ್ಯನೋಡ್ ಬೇಕು. ಸೊ ಅವಾಗ ಹೆಂಗೆ ಕಂಡುಹಿಡಿಯೋದು? ಬಿಕಾಸ್ ಇಲ್ಲಿ ಸಾಲ್ಟ್ ಬ್ರಿಡ್ಜ್ ಎರಡನ್ನೂ ಕನೆಕ್ಟ್ ಮಾಡ್ಕೊಂಡಿದೆ ಅಂದರೆ 2 ವ್ಯಾಲ್ಯೂನೂ ಬೇಕಾಗುತ್ತೆ. ಕರೆಕ್ಟಾ? ಬಟ್ ಐ ನೀಡ್ ಓನ್ಲಿ 1 ಸಿಂಗಲ್ ಪೊಟೆನ್ಷಿಯಲ್. ಆವಾಗ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಯಾವ್ದು ನನಗೆ ಬೇಕಾಗಿದೆಯೋ ಅದನ್ನು ಇಟ್ಕೊಂಡು, ಇನ್ನೊಂದು ಸೈಡ್ ಇದೆಯಲ್ವಾ, ಅದನ್ನು ವಿ ಗೋಯಿಂಗ್ ಟು ರೀಪ್ಲೇಸ್ ವಿತ್ ಅದರ್ ಪೊಟೆನ್ಷಿಯಲ್. ಯಾವುದದು? ಎಕ್ಸಾಂಪಲ್, ಇವಾಗ ನನಗೆ ಆ್ಯನೋಡ್ ಬೇಕು, ಈ ಆ್ಯನೋಡ್ ಬೇಕು, ನನಗೆ ಕ್ಯಾಥೋಡ್ ಬೇಡ. ಈ ಕ್ಯಾಥೋಡ್ ಪ್ಲೇಸಲ್ಲಿ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ವಿತ್ 1 ರೆಫರೆನ್ಸ್ ಎಲೆಕ್ಟ್ರೋಡ್. ಓಕೆ, ಸೊ ಯಾವುದರಿಂದ ರೀಪ್ಲೇಸ್ ಮಾಡ್ತಿದ್ದೀನಿ? ಒಂದು ರೆಫರೆನ್ಸ್ ಎಲೆಕ್ಟ್ರೋಡಿಂದ ರೀಪ್ಲೇಸ್ ಮಾಡ್ತಿದ್ದೀನಿ. ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತನಾದರೂ ಕರಿತೀವಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನರ್ಟ್ ಎಲೆಕ್ಟ್ರೋಡ್ ಅಂತಲೂ ಕರಿತೀವಿ. ಓಕೆ, ರೆಫರೆನ್ಸ್ ಆರ್ ಇನರ್ಟ್ ಎಲೆಕ್ಟ್ರೋಡ್. ಯಾವಾಗ ನಾನು ರೆಫರೆನ್ಸ್ ಎಲೆಕ್ಟ್ರೋಡ್ ಆರ್ ಇನರ್ಟ್ ಎಲೆಕ್ಟ್ರೋಡ್ ಯೂಸ್ ಮಾಡ್ತೀನಿ, ಅದ್ರ ಪೊಟೆನ್ಷಿಯಲ್ ನನಗೆ ಏನಾಗಿರುತ್ತಪ್ಪ ಅಂದರೆ, ದಟ್ E0 ಆಫ್ ಸೆಲ್ಫ್ ಈಸ್ ಈಕ್ವಲ್ಸ್ ಟು 0. ಅರ್ಥ ಆಗ್ತಿದೆಯಾ? ಅವಾಗ ನಾನು ಕಂಪ್ಲೀಟ್ ಇದು 0 ಆದಮೇಲೆ ವಿಲ್ ಗೆಟ್ ಓನ್ಲಿ ಆ್ಯನೋಡ್. ಸೇಮ್ ವೇ ಇಫ್ ಯು ವಾಂಟ್ ಟು ಕ್ಯಾಥೋಡ್ ಮೀನ್ಸ್ ಈ ರೆಫರೆನ್ಸ್ ಎಲೆಕ್ಟ್ರೋಡ್ನ ಆ್ಯನೋಡ್ ಪೊಸಿಷನಲ್ಲಿ ಇಡ್ತೀರಾ, ಅವಾಗ ಆ್ಯನೋಡು 0 ಆಗುತ್ತೆ. ಅರ್ಥ ಆಯ್ತಾ? ಈಗ ಇಲ್ಲಿ ಒಂದು ಟ್ರಿಕ್. ಹಾಗಾದರೆ ಯಾವ್ದು ರೆಫರೆನ್ಸ್ ಎಲೆಕ್ಟ್ರೋಡ್? ಸೊ ಯಾವುದನ್ನ ರೆಫರೆನ್ಸ್ ಎಲೆಕ್ಟ್ರೋಡಾಗಿ ಯೂಸ್ ಮಾಡ್ತೀವಿ? ಸೊ ದಟ್ ಈಸ್ ಟ್ರಿಕ್ ನಂಬರ್ 4. ಓಕೆ, ಟ್ರಿಕ್ ನಂಬರ್ 4 ಇಸ್ ಫಾರ್ ವಾಟ್? ರೆಫರೆನ್ಸ್ ಎಲೆಕ್ಟ್ರೋಡ್. ಓಕೆ, ಸೊ ರೆಫರೆನ್ಸ್ ಎಲೆಕ್ಟ್ರೋಡಲ್ಲಿ ಮೇಯ್ನಾಗಿ ಯೂಸ್ ಮಾಡೋದು, ವಿಲ್ ಯೂಸ್ hydrogen electrode. Okay, hydrogen electrode is used as a reference electrode or inert electrode, as well as platinum, okay, and gold. Okay, platinum and gold electrodes are also used as what? Reference electrode anta use ಮಾಡ್ತೀವಿ. ಅರ್ಥ ಆಯ್ತಾ? ರೆಫರೆನ್ಸ್ ಎಲೆಕ್ಟ್ರೋಡ್ ಅಂದರೆ ಏನು? ರೆಫರೆನ್ಸ್ ಎಲೆಕ್ಟ್ರೋಡ್ ಅಂದರೆ ಆ ಎಲೆಕ್ಟ್ರೋನ ನಾವು, ಇಫ್ ಯು ವಾಂಟ್ ಎನಿ ಅದರ್ ಎಲೆಕ್ಟ್ರೋಡ್ ವಾಂಟ್ ಟು ಬಿಕಮ್ ಅ 0, then you're going to use the reference electrode. ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ಮೇಯ್ನಾಗಿ ಯೂಸ್ ಮಾಡೋದು ಯಾವುದು? ರೆಫರೆನ್ಸ್ ಎಲೆಕ್ಟ್ರೋಡ್ಗೆ ಹೈಡ್ರೋಜನ್, ಪೊಟ್ಯಾಷಿಯಮ್ ಆ್ಯಂಡ್ ಗೋಲ್ಡ್. ಓಕೆ, ಸೊ ಗೋಲ್ಡ್ ಎಲೆಕ್ಟ್ರೋಡ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ ಓಕೆ, ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಈ ಚಾಪ್ಟರಲ್ಲಿ ನೀವು ಮೇಯ್ನಾಗಿ ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಸೊ ಇದ್ರ ಮೇಲೆ ನಿಮ್ಗೆ ತುಂಬ ಕ್ವಶನ್ ಕೇಳ್ತಾರೆ, ಇದನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ನಾವು ಫಸ್ಟು ಹೈಡ್ರೋಜನ್ ಇರುತ್ತೆ.
ಹೈಡ್ರೋಜನ್ ಇಸ್ 0. ಯಾಕೆ? ಬಿಕಾಸ್ ಇಟ್ ಇನರ್ಟ್ ಎಲೆಕ್ಟ್ರೋಡ್ ಅಲ್ವಾ. ಈ ಸೈಡ್ಗೆ ಏನೇ ಬಂದರೂ ಕೂಡ ರೈಟ್ ಸೈಡ್ಗೆ ಇದೇನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಲೆಫ್ಟ್ ಸೈಡ್ಗೆ ಬರೋದೆಲ್ಲ ಡಿಕ್ರೀಸ್ ಆಗ್ತಿದೆ. ನಥಿಂಗ್ ಬಟ್ ಈ ಸೈಡೆಲ್ಲ ಹೈ ಪೊಟೆನ್ಷಿಯಲ್ ಇದೆ, ಈ ಸೈಡೆಲ್ಲ ಲೋ ಪೊಟೆನ್ಷಿಯಲ್ ಇದೆ. ಹಾಗಾದರೆ ಯಾವ್ದ್ಯಾವ್ದಿದೆ ಅಂತ ನೆನ್ಪಿಟ್ಕೊಳ್ಳೋಣ. ಓಕೆ, ಸೊ ಇವಾಗ ನಾನು ಹೇಳ್ಕೊಡ್ತೀನಿ. ಸೊ ದಿಸ್ ಈಸ್ ದ ಟ್ರಿಕ್ಸ್ ಟು ರಿಮೆಂಬರ್ ದ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಎಲಿಮೆಂಟ್ಸ್. ಓಕೆನಾ? ಸೊ ಸ್ವಲ್ಪ ನಿಮಗೆ ಟ್ರಿಕ್ಕಿ ಅನಿಸ್ಬೋದು, ಬಟ್ ನೆನ್ಪಿಟ್ಕೊಂಡ್ರೆ ಒಂದು ಸ್ವಲ್ಪ ಮೆಮೊರೈಸ್ ಮಾಡಿದ್ರೆ ನಿಮಗೆ ಬರುತ್ತೆ. ಓಕೆನಾ? ಏನಪ್ಪ ಅದು ಅಂದರೆ, ಸೊ ಲೀನಾ ಕರೀನಾ ಕೆನಾಟ್ ನೇಮ್ ಮ್ಯಾಗಝಿನ್. ಓಕೆ, ಸೊ ಆಲ್ ಜಿಂಕ್ ಕ್ರೋನ್ ಫಿಯರ್ ಟು ನಿಂಜಾ ಸ್ನ್ಯಾಕ್, ಬಟ್ ಪ್ಲಂಬರ್ ಹ್ಯಾಸ್ ಕಪ್ ಫಾರ್ ಇಂಡಿಯಾ ಇನ್ ಸಿಲ್ವರ್ ಆರ್ ಬ್ರಾನ್ಸ್, ಕ್ಲಾರಸ್ ಆಂಟ್ ಕಮ್ ವಿತ್ ಫ್ಲವರ್ಸ್. ಒಂದು ಸ್ವಲ್ಪ ನೀವು ಓದಿದ್ರೆ ಗೊತ್ತಾಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಏನು? ಲೀನಾ ಆ್ಯಂಡ್ ಕರೀನಾ ಕೆನಾಟ್ ನೇಮ್ ಮ್ಯಾಗಝೀನ್, ಆಲ್ ಜಿಂಕ್ ಕ್ರೋನ್ ಫಿಯರ್ ಟು ನಿಂಜಾ ಸ್ನ್ಯಾಕ್, ಬಟ್ ಪ್ಲಂಬರ್ ಹ್ಯಾಸ್ ಕಪ್ ಫಾರ್ ಇಂಡಿಯಾ ಇನ್ ಸಿಲ್ವರ್ ಆರ್ ಬ್ರಾನ್ಸ್, ಕ್ಲಾರಸ್ ಆಂಟ್ ಕಮ್ ವಿತ್ ಫ್ಲವರ್ಸ್. ಸೊ ಎಲ್ಲದರಲ್ಲೂ ಫಸ್ಟ್ ಲೆಟರ್ಸು ಅದರದ್ದು ಎಲಿಮೆಂಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಸೊ ಈಗ ಒಂದೊಂದೇ ಹೇಳ್ತೀನಿ. ಸೊ ಲೀನಾ ನಥಿಂಗ್ ಬಟ್ Li, lithium. ಓಕೆ, ಕರೀನಾ, ಸೊ ನಥಿಂಗ್ ಬಟ್ K, potassium. ಸೊ ಕೆನಾಟ್ ಮೀನ್ಸ್ Ca, calcium. ನೇಮ್ Na, sodium. ಮ್ಯಾಗಝೀನ್ ನಥಿಂಗ್ ಬಟ್ Mg, magnesium. ಆಲ್ ನಥಿಂಗ್ ಬಟ್ Al, aluminum. ಜಿಂಕ್, ಸೊ zinc. ಕ್ರೋನ್, Cr, chromium. ಫಿಯರ್ ಮೀನ್ಸ್ Fe. ಓಕೆ, ನೆಕ್ಸ್ಟ್ ನಿಂಜಾ, Ni, ನಿಕ್ಕಲ್. ಓಕೆ, ಸ್ನ್ಯಾಕ್, Sn, tin. ಪ್ಲಂಬರ್, Pb, ಸೊ ಲೆಡ್. ನೆನ್ಪಿಟ್ಕೋಬೋದಲ್ವಾ? ಓಕೆ, ಸೊ ಹ್ಯಾಸ್ ಅಂದರೆ ಹೈಡ್ರೋಜನ್. ಕಪ್ ಮೀನ್ಸ್ Cu, ಕಾಪರ್. ಇಂಡಿಯಾ, ಸೊ I, ನಥಿಂಗ್ ಬಟ್ ಅಯೋಡಿನ್. ಸಿಲ್ವರ್ ಅಂದರೆ ಏನು? Ag, ಕರೆಕ್ಟ್. ಸೊ ಬ್ರಾನ್ಸ್ ಮೀನ್ಸ್ Br, ಬ್ರೋಮಿನ್. ಕ್ಲಾರಾ, Cl, ಕ್ಲೋರಿನ್. ಆಂಟ್ ಮೀನ್ಸ್ Au, ಸಿಲ್ವರ್, ಗೋಲ್ಡ್. ನೆಕ್ಸ್ಟ್ ಕಮ್ ಮೀನ್ಸ್ CO ಮೀನ್ಸ್ cobalt. ಫ್ಲವರ್ ಮೀನ್ಸ್ Fl, ಸೊ ನಾಟ್ Fl, F, ದಟ್ ಈಸ್ ಫ್ಲೋರಿನ್. ಅರ್ಥ ಆಯ್ತಲ್ವಾ? ಸೊ ಈಸಿ ಆಗಿದೆ ಅಲ್ವಾ? ಲೀನಾ ಆ್ಯಂಡ್ ಕರೀನಾ ಕೆನಾಟ್ ನೇಮ್ ಮ್ಯಾಗಝೀನ್, ಆಲ್ ಜಿಂಕ್ ಕ್ರೋನ್ ಫಿಯರ್ ಟು ನಿಂಜಾ ಸ್ನ್ಯಾಕ್, ಬಟ್ ಪ್ಲಂಬರ್ ಆಸ್ ಕಪ್ ಫಾರ್ ಇಂಡಿಯಾ ಇನ್ ಸಿಲ್ವರ್ ಆರ್ ಬ್ರಾನ್ಸ್, ಕ್ಲಾರಸ್ ಆಂಟ್ ಕಮ್ ವಿತ್ ಫ್ಲವರ್ಸ್. ಓಕೆನಾ? 1-2-3 ಸಲ ನೀವು ಮೆಮೊರೈಸ್ ಮಾಡಿ ನಿಮಗೆ ಬರುತ್ತೆ. ಇದರಲ್ಲಿ ಇಲ್ಲಿ ನೆನ್ಪಿಟ್ಕೋಬೇಕು, ಮೇಯ್ನಾಗಿ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಹೈಡ್ರೋಜನ್ ಇಸ್ ದ ಕಾಮನ್. ಇದು ನಮಗೆ ಕಾಮನ್ 0 ಇರುತ್ತೆ. ಕರೆಕ್ಟಾ? ಸೊ ಹೈಡ್ರೋಜನ್ ಕೆಳಗಡೆ ನಾನು ಏನೇನು ಬರ್ತಿದ್ದೀನಲ್ವಾ, ಇದು ಎಲ್ಲದಕ್ಕೂ ಏನಾಗ್ತಿದೆ, ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ. ಹೈಡ್ರೋಜನ್ಗಿಂತ ಮುಂಚೆ ನಾನು ಏನು ಬರ್ತಿದ್ದೀನಲ್ವಾ, ಇದೆಲ್ಲದಕ್ಕೂ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಇದಕ್ಕೆಲ್ಲದಕ್ಕೂ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಅಂದರೆ ಇದಕ್ಕೆಲ್ಲದಕ್ಕೂ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದೆಲ್ಲದಕ್ಕೂ ಪಾಸಿಟಿವ್ ಚಾರ್ಜ್ ಬರುತ್ತೆ. ಹೈಯೆಸ್ಟ್ ಯಾವುದಿರೋದಾಗಾದ್ರೆ ಹೈಯೆಸ್ಟ್ ಇಸ್ ಫಾರ್ ಫ್ಲೋರಿನ್. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಈ ಟ್ರಿಕ್ನ ಮೆಮೊರೈಸ್ ಮಾಡಿ. ಸೊ ಮೆಮೊರೈಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂಡರ್ಸ್ಟುಡ್? ಸೊ ಲೀನಾ ಕರೀನಾ ಕೆನಾಟ್ ಮೇಕ್ ಮ್ಯಾಗಝೀನ್, ಆಲ್ ಜಿಂಕ್ ಕ್ರೋನ್ ಫಿಯರ್ ಟು ನಿಂಜಾ ಸ್ನ್ಯಾಕ್, ಬಟ್ ಪ್ಲಂಬರ್ ಹ್ಯಾಸ್ ಕಪ್ ಫಾರ್ ಇಂಡಿಯಾ ಇನ್ ಸಿಲ್ವರ್ ಆರ್ ಬ್ರಾನ್ಸ್, ಕ್ಲಾರಸ್ ಆಂಟ್ ಕಮ್ ವಿತ್ ಫ್ಲವರ್ಸ್. ಅರ್ಥ ಆಯ್ತಲ್ವ ಹೇಗೆ ಅಂತ? ಓಕೆ, ಐ ಹೋಪ್ ದಿಸ್ ಟ್ರಿಕ್ಸ್ ಇಸ್ ಈಸಿ. ಓಕೆ, ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಬರೋಣ. ಲಾಸ್ಟ್ ಕ್ವೆಶನ್. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಎಲ್ಲೂ ನ್ಯೂಮರಿಕಲ್ಸ್ ಇಲ್ಲ, ಯಾಕಂದರೆ ಇದು ಬೋರ್ಡ್ ಎಕ್ಸಾಮ್ ಅಲ್ಲ. ಬಟ್ ನ್ಯೂಮರಿಕಲ್ಸ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಕ್ವಶನ್ಸ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಓಕೆ, ಸೊ ಇದಕ್ಕೆ ಈ ಕ್ವೆಶನ್ನ ನೆನ್ಪಿಟ್ಕೋಬೇಕು, ಅದು ನಾರ್ಮಲ್ ಆಗಿ. ಸೊ ಫಸ್ಟ್ ಈಕ್ವೇಷನ್ ಏನಪ್ಪ ಅಂದರೆ E0 ಆಫ್ ಸೆಲ್. ಓಕೆ, E0 ಆಫ್ ಸೆಲ್ ಇಸ್ ವಾಟ್? E0 ಆಫ್ ಕ್ಯಾಥೋಡ್ ಮೈನಸ್ E0 ಆಫ್ ಆ್ಯನೋಡ್. ಇದು ಫಸ್ಟ್ ಕೇಳ್ಕೊಟ್ನಲ್ಲ ಅದು. ಓಕೆ, E0 ಆಫ್ ಆ್ಯನೋಡ್, ಇದು ಒಂದು ನೆನ್ಪಿಟ್ಕೋಬೇಕು. ಅದಾದಮೇಲೆ ಈ ಸೆಲ್ ಅಂದರೆ ಸ್ಟ್ಯಾಂಡರ್ಡ್ EMF ಅಂತ ಕೇಳ್ತಾನೆ. ಈ ಸೆಲ್ ಅಂದರೆ ಏನು? E0 ಆಫ್ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ N ಲಾಗ್ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್. ಓಕೆ, ಇದನ್ನು ಹಾಗೆ ನೆನ್ಪಿಟ್ಕೋಬೇಕು, ಬಿಕಾಸ್ ನಿಮಗೆ ಕ್ವಶನಲ್ಲಿ ಕೇಳ್ತಾನೆ, ಸೊ ಅದಕ್ಕೋಸ್ಕರ. ಓಕೆ, ನಾವು ಇದೆರಡು ಆಯ್ತಲ್ವಾ. ಸೊ ದೆರ್ ಇಸ್ ಒನ್ ಮೋರ್, ಡೆಲ್ಟಾ G0. Delta G0 is what? Minus NF E0 of cell
and the one more is E naught of cell equals minus 0.0591 divided by n log kc. ಇದು ಫಾರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಓಕೆ, ಇವಾಗ ಇದರಲ್ಲಿ ಎರಡು ಇಂಪಾರ್ಟೆಂಟ್, ಒಂದು ಡೆಲ್ಟಾ ಜಿ ನಾಟ್, ಇನ್ನೊಂದು ಲಾಗ್ ಕೆಸಿ. ಸೊ ಡೆಲ್ಟಾ ಜಿ ನಾಟ್ ಅಂದ್ರೆ ಏನಪ್ಪಾ, ಗಿಬ್ಸ್ ಎನರ್ಜಿ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ, ಯಾವಾಗ ಸ್ಪಾಂಟೇನಿಯಸ್ ಆಗಿರುತ್ತೆ ಒಂದು ರಿಯಾಕ್ಷನ್, ಯಾವಾಗ ನಾನ್ ಸ್ಪಾಂಟೇನಿಯಸ್ ಆಗಿರುತ್ತೆ ಅಂತ ಕೇಳ್ತಾರೆ. ಹೆಂಗ್ ನೆನ್ಪಿಟ್ಕೊಳ್ಳೋದು ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್? ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಜಿ ನಾಟ್ ಏನಾಗಿರ್ಬೇಕು, ನೆಗೆಟಿವ್ ಆಗಿರಬೇಕು. ದಿಸ್ ಇಸ್ ವಿ ಕಾಲ್ಡ್ ಆಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಅದರ ಇದ್ರ ಟ್ರಿಕ್ ಏನು ನೆನ್ಪಿಟ್ಕೊಳ್ಳೋಕೆ? ವೆರಿ ಈಸಿ ಟ್ರಿಕ್ ಏನಪ್ಪಾ ಅಂದ್ರೆ, ಡೆಲ್ಟಾ ಜಿ ನಾಟ್ ಯಾವಾಗ ನೆಗೆಟಿವ್ ಆಗುತ್ತೆ ಅಬ್ಸರ್ವ್ ಮಾಡಿ. ಡೆಲ್ಟಾ ಜಿ ನಾಟ್ ಅಂದ್ರೆ ಏನು? ನೆಗೆಟಿವ್ ಎನ್ ಎಫ್ ಇ ನಾಟ್ ಆಫ್ ಸೆಲ್. ಎಫ್ ಅಂದ್ರೆ ಏನು? ಫ್ಯಾರಡೇಸ್ ಕಾನ್ಸ್ಟೆಂಟ್. ಎಫ್ ವ್ಯಾಲ್ಯೂ ಏನಿರುತ್ತೆ ಆಲ್ವೇಸ್? ಇಟ್ ಇಸ್ 96,500 ಕೂಲಮ್. ಕರೆಕ್ಟಾ? ಇದು ವ್ಯಾಲ್ಯೂ. ಇಲ್ಲಿ ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್, ಎರಡೂ ನೆಗೆಟಿವ್ ಇರಲ್ಲ, ಇರೋದೇ ಇ ನಾಟ್ ಆಫ್ ಸೆಲ್. ನೆನ್ಪಿಟ್ಕೋಬೇಕು, ಜಿ ನಾಟ್ ಆಫ್ ಸೆಲ್ ಯಾವಾಗ ನೆಗೆಟಿವ್ ಇರುತ್ತೆ ಅಂದ್ರೆ ವೆನ್ ಇ ನಾಟ್ ಆಫ್ ಸೆಲ್ ಪಾಸಿಟಿವ್ ಇದ್ದಾಗ. ದಿಸ್ ಇಸ್ ದ ಟ್ರಿಕ್. ವೆನ್ ಇ ನಾಟ್ ಆಫ್ ಪಾಸಿಟಿವ್ ಇದ್ದಾಗ ಆಬ್ವಿಯಸ್ಲಿ ಜಿ ನಾಟ್ ಆಫ್ ಸೆಲ್ ನೆಗೆಟಿವ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಗಿಬ್ಸ್ ಎನರ್ಜಿ ಅಂಡ್ ಸ್ಪಾಂಟೇನಿಯಸ್ ಆಗಿರುತ್ತೆ. ಹಾಗಾದ್ರೆ ಕೆ ವ್ಯಾಲ್ಯೂ ಏನಾಗಿರ್ಬೇಕು? ನೆನ್ಪಿಟ್ಕೋಬೇಕು, ಕೆ ವ್ಯಾಲ್ಯೂ ಇದು ಪಾಸಿಟಿವ್ ಇದೆ ಅಂದ್ರೆ, ಓಕೆ, ಸೊ ಇದು ಮೀನ್ಸ್ ಇ ನಾಟ್ ಆಫ್ ಸೆಲ್ ಪಾಸಿಟಿವ್ ಇದೆ ಅಂದ್ರೆ ಕೆ ವ್ಯಾಲ್ಯೂ ಕೂಡ ಏನಾಗಿರ್ಬೇಕು? ಪಾಸಿಟಿವ್ ಇರಬೇಕು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಟ್ರಿಕ್ ಫಾರ್ ಸ್ಪಾಂಟೇನಿಯಸ್ ಅಂಡ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಓಕೆ, ಕಂಡಕ್ಟೆನ್ಸ್. ಓಕೆ, ಸೊ ಕಂಡಕ್ಟೆನ್ಸ್ ಅಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಇಟ್ ಇಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಕರೆಕ್ಟಾ? ಕಂಡಕ್ಟೆನ್ಸ್ ಅಂದ್ರೆ ಏನು? ಕಂಡಕ್ಟೆನ್ಸ್ ಸಿ ಇಸ್ ವಾಟ್? ಇಟ್ ಇಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಅದರ ರೆಸಿಸ್ಟೆನ್ಸ್ ಅಂದ್ರೆ ಏನು? ಕರೆಕ್ಟಾ? ನಿಮಗೆ ಗೊತ್ತಿದೆ ಅಲ್ವಾ ರೆಸಿಸ್ಟೆನ್ಸ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಆಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್. ಕರೆಕ್ಟಾ? ಸೊ ಆಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ನಥಿಂಗ್ ಬಟ್ ನಿಮ್ಗೆ ಏನ್ ಬರುತ್ತೆ? ಸೊ ಎಲ್ ಬೈ ಎ, ನಥಿಂಗ್ ಬಟ್ ವಿ ಗೋಯಿಂಗ್ ಟು ಟೇಕ್ ದ ಲೆಂತ್ ಆಫ್ ದ ಸಿಸ್ಟಮ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಕರೆಕ್ಟಾ? ಇವಾಗ ನಾನು ಇದನ್ನು ರಿಮೂವ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ ಅ ರೋ ಇಂಟು ಎಲ್ ಬೈ ಎ. ವಾಟ್ ಇಸ್ ದಿಸ್ ರೋ? ರೋ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ರೆಸಿಸ್ಟಿವಿಟಿ. ಕರೆಕ್ಟಾ? ಅದನ್ನ ಇವಾಗ ನೀವು ಅಪ್ಲೈ ಮಾಡಿ ಇಲ್ಲಿ ಏನು ಬರುತ್ತೆ ನಿಮ್ಗೆ? ಸೊ ಇಫ್ ಐ ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಯು ವಿಲ್ ಗೆಟ್ ದ ಕಾನ್ಸ್ಟೆಂಟ್. ಕರೆಕ್ಟಾ? ಒಂದು ಕಾನ್ಸ್ಟೆಂಟ್ ಬರುತ್ತೆ, ರೈಟ್? ಸೊ ವಾಟ್ ಈಸ್ ದಟ್ ಕಾನ್ಸ್ಟೆಂಟ್? ವಿ ಕಾಲ್ಡ್ ಆಸ್ ಕೆ. ಕೆ ಅಂದರೆ ಕಂಡಕ್ಟಿವಿಟಿ. ಕರೆಕ್ಟಾ? ಸೊ 1/r ನ ನೀವು ಉಲ್ಟಾ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಸೊ ಎ ಇಂಟು, ಸೊ ಯು ವಿಲ್ ಗೆಟ್ ರೋ ಬೈ ಎಲ್. ಕರೆಕ್ಟಾ? ಸೊ ದಿಸ್ ಈಸ್ ಅಬೌಟ್ ದ ಕಂಡಕ್ಟೆನ್ಸ್ ಅಂಡ್ ರೆಸಿಸ್ಟೆನ್ಸ್. ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ವಿಚ್ ಐಡೆಂಟಿಫೈ ವಿಚ್ ಇಸ್ ಅ ಸ್ಟ್ರಾಂಗ್ ಕಂಡಕ್ಟೆನ್ಸ್ ಅಥವಾ ವಿಚ್ ಇಸ್ ಅ ವೀಕ್ ಕಂಡಕ್ಟೆನ್ಸ್ ಅಥವಾ ವಿಚ್ ಇಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್ ಅಂತ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್ ಹೆಂಗಪ್ಪ ಕಂಡುಹಿಡಿಯೋದು ಅಂದರೆ, ನಾವು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. KCl ಕೊಟ್ಟರು ಆ್ಯಂಡ್ ಲೈಕ್ ಟೇಕ್ ಅನ್ ಎಕ್ಸಾಂಪಲ್ ಬೆನ್ಸಿನ್. ಇವಾಗ ಇವೆರಡು ಕೊಟ್ಟರು. ಇದರಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಯಾವುದು, ವೀಕ್ ಎಲೆಕ್ಟ್ರೋಲೈಟ್ ಹೆಂಗಪ್ಪ ಅದನ್ನು ಹಿಡಿಯೋದು ಅಂದರೆ KClನ ಸ್ಪ್ಲಿಟ್ ಮಾಡಿ. KCl ಸ್ಪ್ಲಿಟ್ ಮಾಡಿದ್ರೆ ನಿಮ್ಗೆ ಹೆಂಗೆ ಬರುತ್ತೆ? K ಪ್ಲಸ್ ಆ್ಯಂಡ್ Cl ಮೈನಸ್ ಅಲ್ವಾ? ಬಟ್ ಬೆನ್ಸಿನ ಸ್ಪ್ಲಿಟ್ ಮಾಡೋಕ್ಕಾಗತ್ತಾ? ನೋ, ಆಗೋದಿಲ್ಲ. ಕರೆಕ್ಟಾ? ಯಾವುದನ್ನ ನಾವು ಕಂಪ್ಲೀಟ್ ಆಗಿ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯೋನ್ ಆಗಿ ಸ್ಪ್ಲಿಟ್ ಮಾಡ್ತೀವೋ ದಟ್ ಈಸ್ ಕಾಲ್ಡ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಯಾವುದನ್ನೇ ನಾವು ಕಂಪ್ಲೀಟಾಗಿ ಸ್ಪ್ಲಿಟ್ ಮಾಡೋಕ್ಕಾಗಲ್ವೋ, ನಥಿಂಗ್ ಬಟ್ ಪಾರ್ಷಿಯಲಿ ಸ್ಪ್ಲಿಟ್ ಮಾಡ್ತೀವೋ ದಟ್ ಈಸ್ ಕಾಲ್ಡ್ ಅಸ್ ವೀಕ್ ಎಲೆಕ್ಟ್ರೋಲೈಟ್. ಎಕ್ಸಾಂಪಲ್ ಅಸಿಟಿಕ್ ಆಸಿಡ್. ಈಗ ಅಸಿಟಿಕ್ ಆಸಿಡ್ನ ನಾವು ಹೆಂಗೆ ಸ್ಪ್ಲಿಟ್ ಮಾಡ್ಬೋದು? ವಿ ಕ್ಯಾನ್ ಸ್ಪ್ಲಿಟ್ ಆಸ್ CH3COO ಮೈನಸ್ ಪ್ಲಸ್ H+. ಕರೆಕ್ಟಾ? ದಿಸ್ ಇಸ್ ಅ ವೀಕ್ ಎಲೆಕ್ಟ್ರೋಲೈಟ್. ಯಾಕಂದರೆ ಪಾರ್ಷಿಯಲ್ ಆಗಿ ಸ್ಪ್ಲಿಟ್ ಆಗಿದೆ. ಕಂಪ್ಲೀಟ್ ನಂಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕಷ್ಟೇ. ಇಲ್ಲಿ ಇದನ್ನು ನಾನು ಇನ್ನೂ ಸ್ಪ್ಲಿಟ್ ಮಾಡ್ಬೋದು. ವಿ ಕ್ಯಾನ್ ಸ್ಪ್ಲಿಟ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಕರೆಕ್ಟಾ? ಬಟ್ ಇದರಲ್ಲಿ ಫರ್ದರ್ ಸ್ಪ್ಲಿಟ್ ಆಗೋದಿಲ್ಲ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ನೆಕ್ಸ್ಟ್ ಕಾನ್ಸೆಪ್ಟು ಮೋಲಾರ್ ಕಂಡಕ್ಟಿವಿಟಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಇದು ಯಾರು ನೀವು ಓದೇ ಇರೋದಿಲ್ಲ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ಗೆ. ಬಟ್ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು KCT ಕ್ವಶನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ಈ ಟಾಪಿಕ್ಕಿಂದನೇ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು ಅಂತ ನೋಡೋಣ. ಸೊ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನಿಲ್ಲ. ಇವಾಗ ಕಂಡಕ್ಟಿವಿಟಿ ನಮಗೆ ಗೊತ್ತು. ಕರೆಕ್ಟಾ? ಇಟ್ಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಕರೆಕ್ಟಾ? ಬಟ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು?
ಮೋಲಾರ್ ಕಂಡಕ್ಟಿವಿಟಿಯಲ್ಲಿ ನಮಗೆ ಅಯೋನ್ಸ್ ಮೋಲ್ಸ್ ಇರಬೇಕು, ಕರೆಕ್ಟಾ? ಮೋಲ್ಸ್ ಇರುತ್ತೆ. ಆ ಮೋಲ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನೇ ವಿ ಕಾಲ್ಡ್ ಎಸ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಅಂದರೆ ಒಂದು ಕಂಡಕ್ಟಿವಿಟಿ ಅಪಿಯರ್ ಆಗಬೇಕು ಅಂದರೆ ಎಷ್ಟು ನಂಬರ್ ಆಫ್ ಮೋಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಡಿಸಾಲ್ವ್ ಆಗುತ್ತೆ, ಅದನ್ನ ವಿ ಕಾಲ್ಡ್ ಎಸ್ ಮೋಲಾರ್ ಕಂಡಕ್ಟಿವಿಟಿ. ಸೊ ವಿ ಮೇನ್ಲಿ ರೆಪ್ರೆಸೆಂಟ್ ಲೈಕ್ ಮೋಲಾರ್ ಕಂಡಕ್ಟಿವಿಟಿ ಈಕ್ವಲ್ಸ್ ಟು ಕಂಡಕ್ಟಿವಿಟಿ ನಥಿಂಗ್ ಬಟ್ ಕೆ ಇನ್ ವಿತ್ ರೆಸ್ಪೆಕ್ಟ್ ಟು ಓಲ್ಟ್. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಓಲ್ಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡರ್ಸ್ಟುಡ್? ಅರ್ಥ ಆಯ್ತಾ ಇದೆ ಹೆಂಗೆ ಅಂತ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಸ್, ಸಾರಿ ನಾಟ್ ಓಲ್ಟ್ಸ್, ವಾಲ್ಯೂಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ವಾಲ್ಯೂಮ್ಸ್ನೇ ನಾವು ಇಫ್ ಯು ಟೇಕ್ ಇನ್ ದ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ತಗೊಂಡ್ರೆ ಯು ವಿಲ್ ಗೆಟ್ ಕೆ ಬೈ ಸಿ. ಯಾಕಂದ್ರೆ ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕಾನ್ಸಂಟ್ರೇಷನ್. ಓಕೆನಾ? ಅರ್ಥ ಆಯ್ತಾ? ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ಮೋಲಾರ್ ಕಂಡಕ್ಟಿವಿಟಿ. ಬಟ್ ಮೋಲಾರ್ ಕಂಡಕ್ಟಿವಿಟಿಯಲ್ಲಿ ನಮಗೆ ಮೇನ್ ಬೇಕಾಗಿರೋದು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಮೋಲಾರ್ ಕಂಡಕ್ಟಿವಿಟಿ. ಮೋಲಾರ್ ಕಂಡಕ್ಟಿವಿಟಿ ಹೇಗೆ ವೇರಿ ಆಗುತ್ತೆ ಸೊ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಫಸ್ಟ್ ಒನ್, ಈಗ ನಾನು ಡೈಲ್ಯೂಷನ್ನ ಇನ್ಕ್ರೀಸ್ ಮಾಡ್ತೀನಿ. ಡೈಲ್ಯೂಷನ್ ಅಂದ್ರೆ ಏನು? ಸಾಲ್ಯುಬಿಲಿಟಿ. ಒಂದು ಸೊಲ್ಯೂಷನ್ ಎಷ್ಟು ಸಾಲ್ಯುಬಲ್ ಆಗುತ್ತೆ ಅಂತ. ಈ ಡೈಲ್ಯೂಷನ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸಾರಿ, ಕಂಡಕ್ಟಿವಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ, ಮೋಲಾರ್ ಡೈಲ್ಯೂಷನ್ ನಾನು ಇನ್ಕ್ರೀಸ್ ಮಾಡಿದ್ರೆ ಕಂಡಕ್ಟಿವಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಬಟ್ ಹಾಗಾದ್ರೆ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ? ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನೆನ್ಪಿಟ್ಕೋಬೇಕು. ಡೈಲ್ಯೂಷನ್ ಇನ್ಕ್ರೀಸ್ ಮಾಡಿದ್ರೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಬಟ್ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ಎಸ್. ನಾವು ಇನ್ ಟರ್ಮ್ಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಓಕೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ತಗೊಳ್ಳೋಣ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ತಗೊಂಡ್ರೆ ಏನಾಗುತ್ತೆ? ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂತ ನೋಡೋಣ. ಎಲೆಕ್ಟ್ರೋಲೈಟ್ ಏನಾಗುತ್ತೆ? ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ? ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ಒಂದು ಈಕ್ವೇಶನ್ ಫಾರ್ಮಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ದಟ್ ಇಸ್ ಎಂ ಮೋಲಾರ್ ಕಂಡಕ್ಟಿವಿಟಿ ಇಸ್ ಈಕ್ವಲ್ಸ್ ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಮೈನಸ್ ಎ ಇಂಟು ಸಿ ಪವರ್ ಆಫ್. ಸಿ ಅಂದ್ರೆ ಕಾನ್ಸಂಟ್ರೇಷನ್. ಓಕೆ, ಇದನ್ನ ಯಾರು ಕೊಟ್ಟಿದ್ದು? ಡಿ ಬೈ ಹಕ್ಕಲ್ ಅಂತ ಕರಿತೀವಿ. ಓಕೆ, ಡಿ ಬೈ ಹಕ್ಕಲ್ ಈಕ್ವೇಶನ್ ಅಂತ. ಸೊ ಬಟ್ ಇದರಲ್ಲಿ ನೀವು ಮೇನ್ ನೆನ್ಪಿಟ್ಕೋಬೇಕಾಗಿರೋದು ಈ ಟ್ರಿಕ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನಾವು ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಇಲ್ಲಿ ಎ ಇದೆಯಲ್ವಾ, ಕಾನ್ಸ್ಟೆಂಟ್ ಎ ಇಲ್ವಾ, ಅದನ್ನ ಫೈಂಡ್ ಔಟ್ ಮಾಡಿ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ಸ್ಗೆ ಅಂತ ಕೇಳ್ತಾರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯು ಹ್ಯಾವ್ KCl, NaCl ಅಂಡ್ KBr, ಮೆಗ್ನೀಷಿಯಂ ಸಲ್ಫೇಟ್. ಈಗ ಈ ತರ ಇದೆ. ಇವೆಲ್ಲ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಈಗ ಇದಕ್ಕೆ ಎನ ಫೈಂಡ್ ಔಟ್ ಮಾಡಿ. ಯು ನೀಡ್ ಟು ಫೈಂಡ್ ಔಟ್ ಎ, ಅಥವಾ ಎ ಫೈಂಡ್ ಔಟ್ ಮಾಡಿಲ್ಲ ಅಂದ್ರು ಯಾವುದಕ್ಕೆ ಎ ಸೇಮ್ ಇದೆ ಅಂತ ಕೇಳ್ತಾರೆ. ಓಕೆನಾ? ಈಗ ಎಕ್ಸಾಂಪಲ್ KCl ನ ಸ್ಪ್ಲಿಟ್ ಮಾಡಿ. KCl ಸ್ಪ್ಲಿಟ್ ಮಾಡಿದ್ರೆ ಹೆಂಗ್ ಬರುತ್ತೆ? K ಪ್ಲಸ್ Cl ಮೈನಸ್. NaCl ನ Na ಪ್ಲಸ್ Cl ಮೈನಸ್. KBr K ಪ್ಲಸ್ Br ಮೈನಸ್. ಕರೆಕ್ಟ್? MgSO4 Mg2 ಪ್ಲಸ್ SO4 2 ಮೈನಸ್. ಕರೆಕ್ಟಾ? ಈ ರೀತಿ ಬರುತ್ತೆ. ನಾವು ಹೇಗೆ ನೆನ್ಪಿಟ್ಕೊಳ್ಳೋದು ಕೇನ? ನೋ ನೀಡ್ ಎನಿ ನಂಬರ್ಸ್. ನೆನ್ಪಿಟ್ಕೊಳ್ಳಿ, ಕೆ ಯಾವಾಗ ಸೇಮ್ ಇರುತ್ತೆ ಅಂದರೆ ವೆನ್ ದ ಟೂ ಕಾಂಪೋನೆಂಟ್ಸ್ ಹ್ಯಾವಿಂಗ್ ಆರ್ ವೆನ್ ದ ಟೂ ಎಲೆಕ್ಟ್ರೋಲೈಟ್ಸ್ ಹ್ಯಾವಿಂಗ್ ಸೇಮ್ ಚಾರ್ಜಸ್, ಸೇಮ್ ನಂಬರ್ ಆಫ್ ಚಾರ್ಜಸ್. ಎಕ್ಸಾಂಪಲ್ ನೋಡಿಲಿ, ಕೆ ಪ್ಲಸ್ Na ಪ್ಲಸ್ ಎರಡು ಸೇಮ್ ಇದೆಯಲ್ವಾ? ಸೊ ದೀಸ್ ಟು ಹ್ಯಾವಿಂಗ್ ಸೇಮ್ ಎಲೆಕ್ಟ್ರೋಲೈಟ್. ಆರ್ Na ಪ್ಲಸ್ K plus, these two are having same electrolyte. Whether K plus and Mg2 plus having same? No. ಯಾಕಂದ್ರೆ ಇದರಲ್ಲಿ +1 ಇದೆ, ಇದರಲ್ಲಿ +2 ಇದೆ. ವೆರಿ ಸಿಂಪಲ್. ಎ ಕಂಡುಹಿಡಿಯೋದು ಚಾರ್ಜಸ್ನ ನೋಡ್ಕೋಬೇಕು. ಇಫ್ ದೇ ಹ್ಯಾವಿಂಗ್ ಸೇಮ್ ಚಾರ್ಜಸ್, ಸೇಮ್ ಎ ವ್ಯಾಲ್ಯೂ. ಇಫ್ ದೇ ಆರ್ ಡಿಫ್ರೆಂಟ್ ಚಾರ್ಜಸ್, ಡಿಫ್ರೆಂಟ್ ಎ ವ್ಯಾಲ್ಯೂ. ಓಕೆ, ಸೊ ನಾವು ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ. ಏನಪ್ಪಾ ಅಂದ್ರೆ ದಟ್ ಈಸ್ ಫ್ಯಾರಡೇಸ್ ಲಾಸ್. ಓಕೆ, ಸೊ ಫ್ಯಾರಡೇಸ್ ಲಾಸ್. ಸೊ ನಮ್ಗೆ ಇದರಲ್ಲಿ ಮೇಯ್ನ್ ಆಗಿ 2 ಲಾಸ್ ಇದೆ. ಫ್ಯಾರಡೇಸ್ ಲಾ ಫಸ್ಟ್ ಲಾ ಅಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ. ಏನೇನು ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳೋದ. ಎರಡು ಒಟ್ಟಿಗೆ ಹೇಳ್ಕೊಡ್ತೀನಿ ಈಸಿಯಾಗಿ. ಫ್ಯಾರಡೇಸ್ ಫಸ್ಟ್ ಲಾ ಅಂದ್ರೆ ಏನು? ಫ್ಯಾರಡೇಸ್ ಫಸ್ಟ್ ಲಾ ಅಂದ್ರೆ ಏನಿಲ್ಲ, ವೆರಿ ಸಿಂಪಲ್. W ಈಕ್ವಲ್ಸ್ ಟು ಝಿಟ್ ಅಷ್ಟೆ. ಫ್ಯಾರಡೇಸ್ ಫಸ್ಟ್ ಲಾ ಅಂದ್ರೇನು? W ಈಕ್ವಲ್ಸ್ ಟು ಝಿಟ್ ಮೀನ್ಸ್ ವಾಟ್? W ಅಂದ್ರೆ ವೆಯ್ಟ್.
ಓಕೆನಾ? ಸೊ ಒಂದು ಮಾಸ್ ಏನಾಗಿರುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ವಾಟ್, ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ, ಇಟ್ ಡಿಪೆಂಡ್ಸ್ ಆನ್ ಝೆಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಐ ಅಂದರೆ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟಿ ಅಂದರೆ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಝೆಡ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಮೋಲಾರ್ ಮಾಸ್. ಓಕೆ, ಮೋಲಾರ್ ಮಾಸ್ ನಮಗೆ ಕ್ವಶನಲ್ಲಿ ಕೊಟ್ಟಿರ್ತಾನೆ, ಮೋಲಾರ್ ಮಾಸ್ ಕೊಟ್ಟಿರ್ತಾನೆ. ಓಕೆ, ಆ ಮೋಲಾರ್ ಮಾಸ್ನ ಯೂಸ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಫ್ಯಾರಡೇಸ್ ಕಾನ್ಸ್ಟೆಂಟ್. ನಾನು ಆಗಲೇ ಹೇಳಿದೆ ಫ್ಯಾರಡೇಸ್ ಕಾನ್ಸ್ಟೆಂಟ್ ಏನಿರುತ್ತೆ, 96,500 ಕೂಲಮ್. ಕರೆಕ್ಟಾ? ಮೋಲಾರ್ ಮಾಸ್ ಕಂಡಿಡ್ಕೋಬೇಕು. ಓಕೆ, ಸೆಕೆಂಡ್ ಲಾ ಏನು ಹೇಳುತ್ತೆ? ಸೆಕೆಂಡ್ ಲಾ ವೆರಿ ಸಿಂಪಲ್. ಇವಾಗ ನಾವು ಇಲ್ಲಿ ಏನು ತೊಗೊಂಡಿದ್ವಿ? ಮೋಲಾರ್ ಮಾಸ್ ತೊಗೊಂಡಿದ್ವಿ, ಕರೆಕ್ಟಾ? ಬಟ್ ಇಲ್ಲಿ ನೀವು ಎರಡನ್ನೂ ಮಾಸ್ ತೊಗೋಬೇಕು. ಅಂದರೆ ಮಾಸ್ ಆಫ್ 1 ಡಿವೈಡೆಡ್ ಬೈ ಮಾಸ್ ಆಫ್ 2 ಈಕ್ವಲ್ಸ್ ಈಕ್ವಲೆಂಟ್ ಮಾಸ್ ಆಫ್ 1 ಡಿವೈಡೆಡ್ ಬೈ ಈಕ್ವಲೆಂಟ್ ಮಾಸ್ ಆಫ್ 2. ಅಂದರೆ ಅರ್ಥ ಏನು? ಎರಡು ತಗೋತೀರಾ. ಓಕೆನಾ? ಒಂದು ರಿಯಾಕ್ಷನಲ್ಲಿ ಎರಡು 2 ಡಿಫ್ರೆಂಟ್ ಮಾಸಸ್ ಇರುತ್ತಲ್ವಾ. ಈಗ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ತಗೊಳ್ಳಿ. ಕಾಪರ್ ಸಲ್ಫೇಟ್ ಮತ್ತು ಜಿಂಕ್ ಎರಡೂ ಇದೆ. ಅವಾಗ ನೀವೇನು ಮಾಡಬೇಕು? ಕಾಪರ್ ಸಲ್ಫೇಟ್ ಮಾಸ್, ಕಾಪರ್ ಮಾಸ್, ದೆನ್ ಇನ್ನೊಂದು ಜಿಂಕ್ ಮಾಸ್ ತಗೋಬೇಕು. ಅದಾದಮೇಲೆ ಅದು ಈಕ್ವಲೆಂಟ್ ಮಾಸ್ ಅಂದರೆ ಅದರದ್ದು ನಾರ್ಮಲ್ ಮಾಸ್ನ ತಗೋತೀವಿ. ಇದು ನಾನು ನಿಮಗೆ ಕ್ವಶನ್ಸ್ ಮಾಡಿಸ್ಬೇಕಾದ್ರೆ ಹೇಳ್ಕೊಡ್ತೀನಿ. ಬಟ್ ಇವಾಗ ಏನು ಟ್ರಿಕ್ ನೆನ್ಪಿಟ್ಕೋಬೇಕಂದ್ರೆ ನೀವು ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಫಸ್ಟ್ ಲಾ ಅಂದರೆ ಏನು, ಸೆಕೆಂಡ್ ಲಾ ಅಂದರೆ ಏನು. ಫಸ್ಟ್ ಲಾ ಇಸ್ ವೆರಿ ಸಿಂಪಲ್. ಇದು ಜಿಟ್, W = Z ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಲಾ ಏನು? ಮಾಸ್ ಬೈ 1 ಮಾಸ್ ಡಿವೈಡೆಡ್ ಬೈ ಅನದರ್ ಮಾಸ್ ಈಕ್ವಲ್ಸ್ ಟು ಈಕ್ವಲೆಂಟ್ ಮಾಸ್ ಆಫ್ 1 ಡಿವೈಡೆಡ್ ಬೈ ಈಕ್ವಲೆಂಟ್ ಮಾಸ್ ಆಫ್ 2. ಅರ್ಥ ಆಯ್ತಾ? ಸೊ ಇದಿಷ್ಟು ಫ್ಯಾರಡೇಸ್ ಲಾ ಬಗ್ಗೆ. ಐ ಥಿಂಕ್ ಈ ಚಾಪ್ಟರಲ್ಲಿ ಮೇಯ್ನ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಸೆಕೆಂಡ್ ಪಾರ್ಟ್ ಮೇಲೆ ಹೇಳ್ಕೊಟ್ಟಿದ್ದು. ಓಕೆ, ಈ ಟ್ರಿಕ್ಸ್ನೆಲ್ಲ ನಾನು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ KCT ಕ್ವಶನ್ನ ಸಾಲ್ವ್ ಮಾಡ್ತೀನಲ್ಲ ಆವಾಗ ಹೇಳ್ಕೊಡ್ತೀನಿ. ಓಕೆ, ಸೊ ಐ ಹೋಪ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ನಿಮ್ಗೆ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ, ಈಸಿ ಅನ್ನಿಸ್ತಾ ಇದೆ ಅಂತ ಅನ್ಕೋತೀನಿ. ಬಿಕಾಸ್ ವೆರಿ ಈಸಿ ಇದಿಷ್ಟು ನೀವು ಪ್ರಾಪರಾಗಿ ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕಮ್ ವಿತ್ ದ KCT ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಟ್ರಿಕ್ಸ್ ಮೇಲೆ. ಅರ್ಥ ಆಯ್ತಲ್ವಾ? ಓಕೆ, ಇದನ್ನು ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು.